ಭಾರತೀಯರ ಪ್ರಶ್ನೆ ಕೂಡ ಉತ್ತರ ಇಲ್ಲದೆ ಆಗಿ ಹೋಗ್ಬಿಡುತ್ತೆ. ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಇದು? ಭದ್ರತಾ ವೈಫಲ್ಯ ಅಲ್ವಾ ಇದು? ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋ ಹಾಗಿಲ್ವಾ? ಮೋದಿ ಅವರು ಇವತ್ತು ನಿಂತು ನಾವು ಹುಡುಕಿ ಹೊಡಿತೀವಿ ಅಂತಾರೆ, ಬಟ್ ಬಲಿಯಾದ 26 ಮಂದಿ. ಮೊದಲನೇದಾಗಿ ಇದನ್ನ ಬಹುಶಃ ದಿನೇ ಹೇಳಬೇಕಾಗಿರುವಂತಹ ಒಂದು ನೆಸೆಸಿಟಿ ಆಗಿದೆ. ಇಲ್ಲಿ ಆಗಿರುವಂತಹ ಘಟನೆ, ಈ ಒಂದು ಟೆರರಿಸ್ಟ್ ಅಟ್ಯಾಕ್, ಮತ್ತು ಯಾವ ಪರಿವಾರಗಳು ತಮ್ಮ ಫ್ಯಾಮಿಲಿಲಿ ಒಬ್ಬರನ್ನ ಕಳ್ಕೊಂಡಿದ್ದಾರೋ ಅವ್ರ ಬಗ್ಗೆ ನಾವು ದೇಶ ಎಲ್ಲ ನಾವು ನಿಂತಿದ್ದೀವಿ, ಗಟ್ಟಿಯಾಗಿ ನಿಂತಿದ್ದೀವಿ ಅಂತ ಹೇಳಬೇಕಾಗಿರೋದು ಒಂದು ಬಹಳ ಮುಖ್ಯವಾದಂತು. ಅದನ್ನು ಹೇಳ್ತಾ ಇಂಟೆಲಿಜೆನ್ಸ್ ಫೇಲ್ಯೂರ್, ಲ್ಯಾಪ್ಸಸ್ ಇನ್ ಸೆಕ್ಯೂರಿಟಿ, ಇದೆಲ್ಲನೂ ಪ್ರಶ್ನೆ ಕೇಳೋದು ನಮ್ಮ ಹಕ್ಕು. ಆ ಪ್ರಶ್ನೆಗೆ ಉತ್ತರ ಬರುವಂತಹ ಒಂದು ಪ್ರಾಸೆಸ್ಸನ್ನು ಮಾಡಬೇಕಾಗಿರೋದು ಸರ್ಕಾರ ಅದನ್ನು ಮಾಡೋತ್ತೆ. ನಾನು ಇಲ್ಲಿ ಕೂತ್ಕೊಂಡು ಅಥವಾ ಯಾರೋ ಇಲ್ಲಿ ಕೂತ್ಕೊಂಡು ಹೇಳೋದು ಅಂತ ಒಂದು ವಿಷಯ ಅಲ್ಲ ಇದು. ಇದ್ರ ಬಗ್ಗೆ ಎಷ್ಟು ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆದರೂ ಲ್ಯಾಪ್ಸ್ ಆಗಿದ್ರು ಅಲ್ಲಿ 1000 ಅವರ್ಟ್ ಆಗಿರುತ್ತೆ. ಅದು ನಮಗೆ ಗೊತ್ತಿರೋವಂಥದ್ದಲ್ಲ. ಇದು ಮುರಳಿ ಸರ್ ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ, ಇಂಟೆಲಿಜೆನ್ಸ್ ವರ್ಕ್ಸ್ ಇನ್ ಸೀಕ್ರೆಸಿ. ಹಾಗಾಗಿ ನಮಗೆ ಅವ್ರು ಏನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೈ ಲೆವೆಲಲ್ಲಿ ಗೊತ್ತಾಗುತ್ತೆ, ಆರ್ಮಿ ಲೆವೆಲಲ್ಲಿ, ಡಿಸಿಷನ್ ಮೇಕರ್ ಲೆವೆಲಲ್ಲಿ ಗೊತ್ತಾಗುತ್ತೆ. ಹೊರತು ಒಂದನ್ನು ನಾವು ಇವತ್ತು ಬರ್ತಾ ಇರೋದು, ಅದು ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ನಾವು ನೋಡಿಲ್ಲದೆ ಇರೋದು ಥ್ಯಾಂಕ್ಸ್ ಟು ದ ಇಂಟೆಲಿಜೆನ್ಸ್ ಏಜೆನ್ಸೀಸ್, ಥ್ಯಾಂಕ್ಸ್ ಟು ದ ಹಾರ್ಡ್ ವರ್ಕಿಂಗ್ ಮೆನ್ ಆ್ಯಂಡ್ ವಿಮೆನ್ ಯಾರು ಸರ್ವ್ ಮಾಡ್ತಾ ಇದ್ದಾರೋ ಅವರು. ಹಾಗಾಗಿ ಆ ಪ್ರಶ್ನೆ ಕೇಳಿದ್ರಲ್ಲಿ ತಪ್ಪಿದೆ ಅಂತ ಏನೂ ಇಲ್ಲ. ಆದರೆ ಆ ಪ್ರಶ್ನೆನ ಉಪಯೋಗಿಸ್ಕೊಂಡು ಇವತ್ತು ನಡೀತಿರೋಂತಹ ಒಂದು ಘಟನೆ, ಇವತ್ತು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದ, ಈ ದೇಶ ಹುಟ್ಟಿದಾಗಿಂದ ನಡ್ಕೊಂಡು ಬರ್ತಿರೋಂತಹ ಘಟನೆಗಳ ಬಗ್ಗೆ, ಮತ್ತು ಯಾವ ಒಂದು ಟೆರರಿಸ್ಟ್ ಎಂಡೋರ್ಸ್ ಮಾಡ್ತಿರೋಂಥ ಒಂದು ಸ್ಟೇಟ್ ಇದೆಯಲ್ಲ, ಅದನ್ನ ಪಕ್ಕದಲ್ಲೇ ಇರೋದ್ರಿಂದ ಅದು ಮತ್ತೆ ಒಳಗಿರೋಂತಹ ಒಂದು ಈ ಥರ ಘಟನೆಗಳನ್ನು ನಾವು ನೋಡಿಕೊಂಡು ಇಲ್ಲ ಇದ್ರ ಬರೀ ಸೆಕ್ಯೂರಿಟಿ ಲ್ಯಾಪ್ಸಸ್ ನೋಡಬೇಕು ಅಂದರೆ ಅದು ಪ್ರಶ್ನೆ ಅದನ್ನು ಮುಚ್ಚಾಕತ್ತೆ ಹೊರತು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿ ನಮಗೇನು ಉಪಯೋಗ ಆಗೋದಿಲ್ಲ. ಇಲ್ಲಿ ಇರೋಂತಹ ಮುಖ್ಯವಾದಂಥದ್ದು, ಇದಕ್ಕೆ ಹೆಂಗೆ ನಾವು ಕೊನೆ ತೋರಿಸೋದು? ಇಲ್ಲಾಗಿರೋದು ಯಾವುದೋ ಒಂದು ಪರಿವಾರದ್ದು ಅವರ ಫ್ಯಾಮಿಲಿ ವೆಕೇಷನ್ ಇರ್ಬೋದು, ಯಾವುದೋ ಈಗ ತಾನೇ ಮದುವೆ ಆಗಿರೋಂತಹ ಒಂದು ದಂಪತಿಗಳು ಹೋಗಿರೋಂತಹ ವೆಕೇಷನ್ ಇರ್ಬೋದು, ನೀವು ಆಗಿರಬಹುದು, ನಿಜ ಅದು. ಮತ್ತು ಧರ್ಮದ ಆಧಾರದ ಮೇಲೆ ಹುಡುಕಿ ಕೊಂದಿರುವಂಥದ್ದು ಅದು ಒಂದು ನಿಜವಾದಂತಹ ವಿಷಯ. ನೀವು ಹಮಾಸ್ ಬಗ್ಗೆ ಇವಾಗ ಮಾತಾಡಿದ್ರಿ, ಸಾರಿ ಇಂಟರಪ್ಟ್ ಮಾಡ್ತಾ ಇದ್ದೀನಿ. 3 ಎಕ್ಸ್ಕ್ಲೂಸಿವ್ ಫೋಟೋ ಹಾಗೆ ದೃಶ್ಯಗಳನ್ನ ನೀವು ರಿಪಬ್ಲಿಕ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಾವು ಈಗಷ್ಟೇ ಬ್ರೇಕ್ ಮಾಡಿದ ಎಕ್ಸ್ಕ್ಲೂಸಿವ್ ಮಾಹಿತಿ, ಹಮಾಸ್ ಉಗ್ರರು ಹಾಗೆ ಪಾಕಿಸ್ತಾನದ ಅಧಿಕಾರಿಗಳ ನಡುವೆ 3 ಸುತ್ತಿನ ಮಾತುಕತೆ ಆಗಿದೆ. ಈ ವಿಚಾರಕ್ಕೆ ಸಾಕ್ಷ್ಯವಾಗಿ ನಿಲ್ತಾ ಇರುವ ಫೋಟೋ ಹಾಗೆ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಆಗಸ್ಟ್ ತಿಂಗಳು 2024, ಫೆಬ್ರವರಿ 2025, ಹಾಗೆ ಇದೇ ತಿಂಗಳು ಕೆಲವೇ ದಿನಗಳ ಹಿಂದೆ ಪಹಲ್ಗಾಮ್ನಲ್ಲಿ ಉಗ್ರರ ಅಟ್ಟಹಾಸದ ದಿನಕ್ಕೆ ಕೆಲವೇ ದಿನಗಳ ಮುಂಚೆ ಏಪ್ರಿಲ್ 18 ಮತ್ತೊಂದು ಸುತ್ತಿನ ಸಭೆ ಮಾತುಕತೆ. ಈ 3 ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನಲ್ಲಿ ಲಭ್ಯವಾಗಿರೋದು. ಹಮಾಸ್ ಉಗ್ರರು ಹಾಗೆ ಪಾಕಿಸ್ತಾನದ ಅಧಿಕಾರಿಗಳಿಗೆ ಸಂಪರ್ಕ ಇತ್ತು ಅನ್ನೋದನ್ನ ಸಾಬೀತುಪಡಿಸುವ ಸಲುವಾಗಿ ಮುರಳಿ ಸರ್ ನಾನು ಮತ್ತೆ ಕೇಳ್ತೀನಿ, ಶುಡ್ ವಿ ಸಿ ಆಲ್ ದೀಸ್ ಥಿಂಗ್ಸ್ ಸಪರೇಟ್ಲಿ? ಪಾಕಿಸ್ತಾನದ ಆರ್ಮಿ ಚೀಫ್ ಮಾತನಾಡಿದ್ದು, ಪಾಕಿಸ್ತಾನದ ಅಧಿಕಾರಿಗಳು ನಿರಂತರವಾಗಿ ಹಮಾಸ್ ಉಗ್ರರ ಜೊತೆಯಲ್ಲಿ ಸಂಪರ್ಕದಲ್ಲಿರೋದು, ನಮ್ಮ ನೆಲದಲ್ಲಿ ನಮ್ಮದೇ ಭಾರತೀಯರ ನೆತ್ತರು ಚೆಲ್ಲಿದ್ದು, ಎಲ್ಲವೂ ಕೂಡ ಸಪರೇಟ್ ಆಗಿ ನೋಡಬೇಕು. ಇಲ್ಲ, ಸಪ್ರೇಟ್ ಆಗಿ ನೋಡೋಕ್ಕಾಗಲ್ಲ. ಫಸ್ಟು ಅವರ ಸುರಭಿ ಅವರ ಒಂದು ಪಾಯಿಂಟ್ಗೆ ನಾನು ಐ ಮಸ್ಟ್ ರಿಪ್ಲೈ. ಫಸ್ಟ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತಾ ಇಲ್ಲ ಯಾರು, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್. ಆ್ಯಕ್ಚುಲಿ ಆ ಏರಿಯಾನಲ್ಲಿ ಪಹಲ್ಗಾಮಲ್ಲಿ ದ ರೆಸ್ಪಾನ್ಸಿಬಿಲಿಟಿ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ ಪಹಲ್ಗಾಮ್ ಏರಿಯಾನಲ್ಲಿ, ಬೈಸಾರನ್ ಏರಿಯಾನಲ್ಲಿ ಈಸ್ ದಟ್ ಆಫ್ 66 ರಾಷ್ಟ್ರೀಯ ರೈಫಲ್ಸ್. ಇವ್ರು 66 ರಾಷ್ಟ್ರೀಯ ರೈಫಲ್ ಸೈನಿಕರು ಅಲ್ಲಿ ಡಿಪ್ಲಾಯ್ ಮಾಡಿದರೆ ಇವರು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ಬಂದಿರೋರು. ಇವತ್ತು ಆ ಥರ ಆಗಲಿಲ್ಲ. ಯಾಕಾಗಲಿಲ್ಲ? ಆ ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ, ಎಲ್ಲರಿಗೂ ಸಿಕ್ಕಿದೆ ಇದು ಇನ್ಫಾರ್ಮೇಷನ್. ಸೊ ಅಂದರೆ ಎಲ್ಲೋ ಒಂದು ಕಡೆ ಬಹಳ ಸೀರಿಯಸ್ ಆಗಿ ಅವರು ದೇ ಹ್ಯಾವ್ ಓವರ್ಲುಕ್ಡ್ ದ ಥ್ರೆಟ್. ಇದನ್ನು ಕೋರ್ ಕಮಾಂಡ್ರಿಗೆ 15 ಚಿನಾರ್ ಕೋರ್ ಕಮಾಂಡ್ರಿಗೆ, 15 ಕೋರ್ ಕಮಾಂಡ್ರಿಗೆ, ಆಮೇಲೆ ಇದನ್ನು ನಾರ್ದರ್ನ್ ಆರ್ಮಿ ಕಮಾಂಡ್ರಿಗೆ ಇನ್ಫಾರ್ಮೇಷನ್ ಹೋಗೇ ಇಲ್ಲ. ಅಂದರೆ ಡಿಸಮಿನೇಷನಲ್ಲಿ ಏನೋ ತೊಂದರೆ ಆಗಿದೆ. ಬೇಡ, ನೀನು ಆರ್ಮಿಗೆ ಹೇಳೋದು ಬೇಡ, ಚೀಫ್ ಮಿನಿಸ್ಟರ್ಗಾರು ಹೇಳು, ನಿಮ್ಮ ಚೀಫ್ ಮಿನಿಸ್ಟರ್ಗಳು ಇಲ್ಲ ನಿನಗೆ ಏನಾದರೂ ತೊಂದರೆ ಆಗೋ ಸಾಧ್ಯತೆ ಇದೆ ನೀವು ಇದರೊಳಗೆ ಇಂಥ ಏರಿಯಾನಲ್ಲಿ ಅಂತ, ಅದು ಇಲ್ಲ.
ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಪಲ್ಡ್ ವಿತ್ ಇದು ಫೇಲ್ಯೂರ್ ಇನ್ ದ ಡಿಸಮಿನೇಷನ್ ಆಫ್ ಇನ್ಫಾರ್ಮೇಷನ್ ಇಟ್ ಹ್ಯಾಸ್ ರಿಸಲ್ಟೆಡ್ ಇನ್ ದಿಸ್ ಇದು ಭಾಳ ಕಟಾಸ್ಟ್ರಫೆ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ನೀವು ಹಮಾಸ್ ವಿಷಯ ಕೇಳಿದ್ರಿ. ಎಸ್, ಹಮಾಸ್ನವರು ಇದರಲ್ಲಿ ಇವ್ರನ್ನೆಲ್ಲ ಮೀಟ್ ಮಾಡಿದ್ದು. ಇನ್ಫ್ಯಾಕ್ಟ್ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ಇನ್ಫಾರ್ಮೇಷನ್ ದಟ್ ಹಿ ಕೇಮ್ ಅಂಡ್ ಮೆಟ್ ಇದು ದ ಎಲ್.ಇ.ಟಿ ಟಾಪ್, ಪರ್ಟಿಕ್ಯುಲರ್ಲಿ ಇವರು ಲಖ್ವಿ ಆಮೇಲೆ ಸೈಫುದ್ದೀನ್ ಖಾಲಿದ್ ಕಸೂರಿನ ಮೀಟ್ ಮಾಡಿರೋದು ವಿಷಯ ನಮಗೆ ಗೊತ್ತು. ಅವ್ರು ಬಂದು ಮೀಟ್ ಮಾಡಿರೋದು ಬೇರೆ ಉದ್ದೇಶಕ್ಕೆ. ಇವತ್ತು ಹಮಾಸಲ್ಲಿ ಯಾರೂ ಇಲ್ಲೇ ಇಲ್ಲ. ಅಲ್ಲಿ ಹಮಾಸಲ್ಲಿ ಗಾಜಾನಲ್ಲಿ ಅವ್ರದ್ದು ನಿರ್ನಾಮ ಆಗೋಗಿದೆ. ಅವರು ದೇ ಆರ್ ರಿಕ್ರೂಟಿಂಗ್ ಇದು ಸೋಲ್ಜರ್ಸ್. ಎಂಥ ಸೋಲ್ಜರ್ಸು ದೋಸ್ ಹೂ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅ ಲೈಫ್. ಇವತ್ತು ಗಾಜಾಗೆ ಹೋದರೆ ಅವರು ಬದುಕು ಬರೋದ್ರಲ್ಲಿ ಏನು ಚಾನ್ಸೇ ಇಲ್ಲ ಅವ್ರಿಗೆ, ಗೊತ್ತವ್ರಿಗೆ. ಸೊ ಇವರು ಹಮಾಸ್ ಇಸ್ ಅನ್ ರಿಕ್ರೂಟಿಂಗ್ ಸ್ಪ್ರೀ. ಅವ್ರು ಬಂದು ಇವ್ರನ್ನ ಮೀಟ್ ಮಾಡಿದ್ದಾರೆ ಅನ್ನೋ ವಿಷಯ ಇವತ್ತು ಹೊರಗೆ ಬರ್ತಾ ಇದೆ. ಅವ್ರು ಬಂದಿದ್ದು ಪ್ರಾಬಬ್ಲಿ ನಮಗೆ ನೀವು ಹೆಲ್ಪ್ ಮಾಡೋಕ್ಕಾಗತ್ತಾ ಅಂತ. ಆದರೆ ಇವರೇನು ಮಾಡಿದ್ದಾರೆ, ಅವರು ಇದನ್ನು ಮೋಟಿವೇಶನ್ ತೊಗೊಂಡು ಇವರು ಇಂಥ ಕಡೆನೇ ನಾವು ಹೊಡಿಬೇಕು ಅನ್ನೋವಂಥ ಡಿಸಿಷನ್ ಬಂದಿದೆ. ಆದರೆ ಇವೆಲ್ಲ ಟ್ರಿಗರ್ ಆಗಿದ್ದು ಥ್ಯಾಂಕ್ಸ್ ಟು ಅಸೀಮ್ ಮುನೀರ್, ಥ್ಯಾಂಕ್ಸ್ ಟು ದ ಚೀಫ್ ಆಫ್ ಆರ್ಮಿ ಸ್ಟಾಫ್ ಹೂ ಸ್ಪೀಕ್ಸ್ ಲೈಕ್, ದಯವಿಟ್ಟು ಕ್ಷಮಿಸಿ, ಲೈಕ್ ಅ ಮುಲ್ಲಾ. ಆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಈ ಥರ ಮಾತಾಡೋದು ಯಾರು ವರ್ಲ್ಡಲ್ಲಿ ಯಾರೂ ಕೇಳೇ ಇಲ್ಲ. ಇವ್ರು ಈ ಥರ ಮಾತಾಡಿ ಅದು ಮೇ ಬಿ ಟ್ರಿಗರ್ ಆಗಿರ್ಬೋದು. ಆಮೇಲೆ ಅಫ್ಕೋರ್ಸ್ ಕೆಲವು ಸೈಫುದ್ದೀನ್ ಇವರು ಕಸೂರಿ ಅವರು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿರೋದು ಅದು ಟ್ರಿಗರ್ ಆಗಿರ್ಬೋದು. ಸೊ ಇದೆಲ್ಲ ಏನಾಗಿದೆ, ದಿಸ್ ಆರ್ ಆಲ್ ಬಿಲ್ಡಪ್. ಬಟ್ ಬಿಲ್ಡಪ್ ಆದ್ರೂ ನಾವು ನೋಡ್ತಾನೆ ಇದ್ವಿ ಇವೆಲ್ಲ. ಏನೋ ಆ್ಯಕ್ಚುಲಿ ಅವ್ರದ್ದು ಚೀಫ್ ಆಫ್ ಆರ್ಮಿ ಸ್ಟಾಫ್ದು ಸ್ಪೀಚು ವೈರಲ್ ಆಗಿದೆ, ಎಲ್ಲರಿಗೂ ಗೊತ್ತು. ಎಲ್ಲರೂ ಆಶ್ಚರ್ಯಪಟ್ಟಿದ್ದಾರೆ, ಏನು ಈ ಥರ ಮಾತಾಡ್ತಾರಲ್ಲ ಇವರು ಅಂತ. ನಾವು ಮುಂದೇನು ಅಂತ ಹೇಳಿ, ಮುಂದೇನು ಆಯಿತು, ಹಮಾಸು ಉಗ್ರರು ಹಾಗೆ ಭಾರತಕ್ಕೆ ಬಂದು ಭಾರತೀಯರನ್ನ ಹೊಡೆದೋಗಿದ್ದಾರೆ. ಈಗ ನನ್ನ ಜೊತೆಯಲ್ಲಿ ಪ್ಯಾನಲಲ್ಲಿ ಉಮರ್ಶನ ಎಲ್ಲರೂ ಕೂಡ ಧರ್ಮಾತೀತವಾಗಿ ಖಂಡಿಸ್ಬೇಕು. ಐ ಹೋಪ್ ಯು ವಿಲ್ ಡೂ ದಿಸ್. ಇದು ಖಂಡಿಸಿದ್ರೆ ಮಾತ್ರ ಸಾಲದು ನೋಡಿ, ಇವ್ರ ಹತ್ರ ಮಾತುಕತೆನೇ ಇಲ್ಲ, ಸಂವಾದ ಇಲ್ಲ. ಫಸ್ಟ್ ವಿಷಯ ನೋಡಿ, ಮಾತುಕತೆ ಇವ್ರ ಜೊತೆಗೆ ಯು ಹ್ಯಾವ್ ಟು ಫಿನಿಶ್ ದಿಸ್. ಅಂದ್ರೆ ಇದು ಫಿನಿಶ್ ಮಾಡೋ ಕೆಲಸ ಸ್ವಾಮಿ. ಇದು ಸುಮ್ಮನೆ ಇಟ್ಕೊಂಡು ಅವ್ರ ಹತ್ರ ಮಾತುಕತೆಗೆ ಏನಿದೆ ನೋಡಿ. ಇಲ್ಲಿ ಮುಸ್ಲಿಂ, ಹಿಂದೂ, ಕ್ರೈಸ್ತ ಅಂತ ಬರೋದಿಲ್ಲ. ದೇಶದ ವಿಷಯದಲ್ಲಿ ನಾವೆಲ್ಲರೂ ಭಾರತೀಯರು. ಫಿನಿಶ್ಡ್. ಎಕ್ಸಲೆಂಟ್. ದೇರ್ ಇಸ್ ನೋ ಅದರ್ ಡಿಸ್ಕಷನ್ ಪೀರಿಯಡ್. ಇದ್ರ ನಂತರ ಬಂದು ಅವ್ನು ಮುಸ್ಲಿಂ ಇಲ್ಲ ಅಂತ ನಾನು ಡಿಕ್ಲೇರ್ ಮಾಡ್ತೀನಿ. ನೆಕ್ಸ್ಟ್ ವಿಷಯ, ಇಂಥವ್ರಿಗೆ ನಾವು ಜನಾಜ ನಮಾಜ್ ಮಾಡಬಾರ್ದು. ಇವ್ರು ತೀರೋದ ನಂತರ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬಾರ್ದು. ಇವ್ರು ನಮ್ಮವರೆಲ್ಲ ಅಂತ ನಾವು ಡಿಕ್ಲೇರ್ ಮಾಡಬೇಕು. ಎಲ್ಲ ಮುಸ್ಲಿಂ ಸಮಾಜದವರ ಎಲ್ಲ ಮುಖಂಡರಿಗೂ ನಾನು ಹೇಳ್ಕೊಳ್ಳೋದು ಇದೆ, ನೀವು ಭಾರತೀಯರಂತ ಹೇಳಿದ್ರೆ ನಿಮ್ಮ ಸಮುದಾಯ, ನಮ್ಮ ಸಮಾಜದೊಳಗೆ ಇರೋತಕ್ಕಂಥ ಈ ಕೆಡುಕನ್ನ ದೂರ ಮಾಡಬೇಕಂದ್ರೆ ನೀವು ಬಹಿಷ್ಕರಿಸಬೇಕಾಗಿರುತ್ತೆ. ಇಂಥವರೆಲ್ಲ ನಮ್ಮವರ ಇಲ್ಲ ಅಂತ ಹೇಳಬೇಕು. ಸುಮ್ಮನೆ ಅಲ್ಲಿ ಇಟ್ಕೊಂಡು ಮಾತುಕತೆ, ಸಂವಾದ, ಅವರಿಗೆ ಕೌನ್ಸಿಲಿಂಗ್ ಎಲ್ಲ ನೋ ಚಾನ್ಸ್. ಫಿನಿಶಿಂಗ್ ಪ್ರಾಜೆಕ್ಟ್ ಫಿನಿಶಿಂಗ್ ನೋಡಿ. TRF ಅಂತ ಒಂದು ಆರ್ಗನೈಸೇಷನ್ ಅವರು ಹೊತ್ಕೊಂಡಿದ್ದಾರೆ, ಅವರೇ ಮಾಡಿದ್ರಂತ. ಮತ್ತು ಲಷ್ಕರ್ ಎ ತೈಬಾ ಅವರು ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಸಿಕ್ಕಿದೆ ಇದೆಲ್ಲ ಇನ್ಫಾರ್ಮೇಷನ್ಸು. ಸೊ ಏನು, ವಾಟ್ ಆರ್ ವಿ ವೇಟಿಂಗ್ ಫಾರ್? TRF ಅನ್ನು ಫಿನಿಶ್ ಮಾಡಿ. ಯಾರು TRF ಮೆಂಬರ್ ಆಗಿದಾನೋ ಅವನ ಹತ್ರ ಮಾತುಕತೆ ಎಲ್ಲ ಡೈರೆಕ್ಟಾಗಿ ಅವನ್ನ ಫಿನಿಶ್ ಮಾಡಬೇಕಷ್ಟೇ. ಸೊ ಇದು ಒಬ್ಬೊಬ್ಬ ಪ್ರಜೆ ಒಳಗೂ ಇರಬೇಕಾಗಿರತ್ತು. ನಾನು ಇವಾಗ ಮಾತಾಡೋದು ನಾನು ಬರೀ ಭಾರತೀಯನಂತಾನೆ ಮಾತಾಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನಾವು ನಮ್ಮ ಮುಖಂಡರು, ನಾವು ಯಾರು ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಸಂತತಿಗಳು ನಾವಲ್ಲ. ವಿ ಆರ್ ದಿ ಆಫ್ ಸ್ಪ್ರಿಂಗ್ಸ್ ಆಫ್ ದೋಸ್ ಪೀಪಲ್. ಕಾರ್ಗಿಲ್ ವಾರ್ನಲ್ಲಿ ತ್ಯಾಗ ಮಾಡಿದ ಹನಿಫುದ್ದೀನ್, ಕ್ಯಾಪ್ಟನ್ ಹನಿಫುದ್ದೀನ್ ಅವ್ರು ಯಾರು? ಮತ್ತೆ ಅಲ್ಲಿ ಬ್ರಿಗೇಡಿಯರ್ ಮೊಹಮ್ಮದ್ ಉಸ್ಮಾನ್ ಅವ್ರು ಯಾರು? ದ ಕಿಂಗ್ ದ ಲಯನ್ ಆಫ್ ನೌಶರ್ ಅಂತ ಹೇಳ್ಕೊಂಡು 1947 ಅಲ್ಲಿ ಹೋಗಿ ಕಾಶ್ಮೀರನ್ನ ಸೇವ್ ಮಾಡಿದ ಆ ಒಂದು ಪ್ರಬಲ ವ್ಯಕ್ತಿ. ಮಹಾವೀರ್ ಚಕ್ರ ಸಿಕ್ಕಿದೆ ಅವರಿಗೆ, ಮತ್ತೆ ವೀರ್ ಚಕ್ರ ಹನೀಫುದ್ದೀನ್ಗೆ ಸಿಕ್ಕಿದೆ ನೋಡಿ. ಅವರ ದಾರಿನಲ್ಲಿ ಹೋಗೋರು ನಾವಾಗಿರಬೇಕು ಅಂತ ನಾನು ಇಚ್ಛಿಸ್ತೀನಿ. ಇಲ್ಲಿ ಭಾರತೀಯ ಅಂತ ಹೇಳ್ಕೊಳ್ಳೋ ಒಬ್ಬೊಬ್ಬ ಮುಸ್ಲಿಂ ಕೂಡ ಇದೇ ಮಾತಿರಬೇಕು. ಒಂದು ವೇಳೆ ಪಾಕಿಸ್ತಾನಿಗೆ ಸಪೋರ್ಟ್ ಮಾಡಬೇಕಂದ್ರೆ ಪಾಕಿಸ್ತಾನ ಹೋಗ್ಬಿಡಿ ಇವಾಗಲೇ. ಇದು ಒಂದು ಲಾಸ್ಟ್ ಚಾನ್ಸ್, ಫೈನಲ್ ಚಾನ್ಸ್. 48 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಇನ್ನೊಂದು 24 ವೇಳೆ ಯಾರಾದ್ರೂ ಇಂಟ್ರೆಸ್ಟ್ ಇದೆ, ಇಲ್ಲ ನಮಗೆ ಭಾರತ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡಿ. ನಿಮ್ಗೆ ಫಾರ್ಮ್ ಕೊಟ್ಬಿಡ್ತೀವಿ, ನಿಮ್ಗೆ ಬಂದು ಕ್ಯಾನ್ಸಲ್ ಮಾಡಿಸ್ಬಿಡೋಣ ಸಿಟಿಸನ್ಶಿಪ್. ಬಟ್ ರಿಯಾಜ್ ಅವರೇ ರಾಜಕಾರಣ ಕುಟುಂಬದಲ್ಲೇ ಹಾಸು ಹೊಕ್ಕಿರುವ ಕುಟುಂಬದ ಸದಸ್ಯರೊಬ್ರು ಹೇಳ್ತಾರೆ ಭಾರತದಲ್ಲಿ ಮುಸಲ್ಮಾನರು ಆತಂಕದಲ್ಲಿದ್ದಾರೆ.
ಅವ್ರು ಭಯದಲ್ಲಿ ಬದುಕ್ತಿದ್ದಾರೆ, ಹಿಂಗಾಗಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಒಪ್ಲಿಕ್ಕೆ ಸಾಧ್ಯನಾ? ನೀವು ನಿಜ ಹೇಳಿ, ಒಬ್ಬ ಭಾರತೀಯನಾಗಿ ಇಂಥದ್ದೊಂದು ಹೇಳಿಕೆಯನ್ನ ನೀವಾದ್ರೂ ಒಪ್ತೀರಾ? ಭಾರತ ಮತ್ತು ಗಡಿ ವಿಚಾರ ಬಂದಾಗ ನಾವು ನಿಲ್ಲುವುದೇ ಭಾರತದ ಪರವಾಗಿ. ಮತ್ತೆ ಅದರ ಉದಾಹರಣೆ ಅಬ್ದುಲ್ ಕಲಾಂ ಆಗಿರ್ಬಹುದು, ಮೇಜರ್ ಹಮೀದ್ ಆಗಿರ್ಬಹುದು, ಅಶ್ಫಾಕುಲ್ಲಾ ಖಾನ್ ಆಗಿರಬಹುದು, ಮೊನ್ನೆ ರಕ್ಷಣೆ ಮಾಡ್ತಾ ಸತ್ತೋಗಿರುವಂತಹ ಸೈಯದ್ ಆದಿಲ್ ಆಗಿರ್ಬಹುದು. ಅಂತಹವರು ಕೋಟಿಗಟ್ಟಲೆ ಮುಸಲ್ಮಾನರಲ್ಲೂ ಸಿಗ್ತಾರೆ. ಆದ್ರೆ ನಮ್ಮಲ್ಲಿದೆ ನ್ಯೂನ್ಯತೆ, ಕುಂದು ಕರ್ತೆಗಳು. ಆದ್ರೂ ಓಕೆ, ಅದನ್ನ ನಾವು ಒಪ್ಕೊಳ್ತೀವಿ. ಸಮಸ್ಯೆಗಳು ಅಣ್ಣ ತಮ್ಮ ಅಂದ್ರ ಮೇಲೆ ಅದಿದ್ದೇ ಇರ್ತವೆ, ಅದನ್ನ ನಾವು ಒಪ್ಕೊಳ್ತೀವಿ. ಆದ್ರೂ ಭಾರತ ವಿಷಯದಲ್ಲಿ ಈಗ ಅದೇ ಪಾಕಿಸ್ತಾನದಲ್ಲಿ ಇರ್ತಾರೆ ಹಿಂದೂಗಳು, ಮತ್ತೆ ಸೌದಿ ಅರೇಬಿಯಾದಲ್ಲೂ ಇರ್ತಾರೆ. ಅಲ್ಲಿ ಹೊಡೆದೇ ಇರುವಂತಹ, ಅಲ್ಲಿ ಧರ್ಮ ಕೇಳಿ ಅಲ್ಲಿ ಶೂಟ್ ಔಟ್ ಮಾಡದೇ ಇರುವಂತದ್ದು ಇಲ್ಲಿ ನಮ್ಮ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ನೆಲದಲ್ಲಿ ಹೊಡಿತಾರಂದ್ರೆ ಅದು ಇವರು ಬಿಜೆಪಿ ಅವರಿಗೆ ಪ್ರಶ್ನೆ ಮಾಡ್ಬೇಕಾಗಿರುವಂತದ್ದು. ಅವ್ರೇನ್ ಪ್ರಶ್ನಾರ್ತಿತಾರ? ಇವತ್ತು ಲವ್ ಲೆಟರ್ ಬರೆಯೋ ಸರ್ಕಾರ ಬೇಡ ಅಂತ ಹೇಳಿದ್ವಿ ನಾವು. ಬೇಡ ಅಂತ ಹೇಳ್ಬಿಟ್ಟು ಇವ್ರಿಗೆ ಅಧಿಕಾರ ಕೊಟ್ಟ ಮೇಲೆ ಲವ್ ಲೆಟರ್ ಬರೆಯುವಂತ ಸರ್ಕಾರ ಬೇಡ, ಭೂಮಿ ಪುಟದಿಂದನೇ ನಾಶ ಮಾಡ್ಬೇಕು ಅಂತ ಅವರಿಗೆ ಪಾಪಿ ಪಾಕಿಸ್ತಾನದವ್ರನ್ನ ಅಂತ ಹೇಳಿ ಇವ್ರಿಗೆ ಅಧಿಕಾರ ಕೊಟ್ಟಾಗ ಇವರಿಗೆ ಪ್ರತಿಕ್ರಿಯೆ ಕೊಡಕ್ಕೆ ಯಾಕಾಗ್ತಾ ಇಲ್ಲ? ಪುಲ್ವಾಮಾ ದಾಳಿಯಲ್ಲಿ ಅದೇ ತರ ನಾವು ಅನುಭವಿಸಿದೀವಿ, ಸೈನಿಕರನ್ನ ಕಳ್ಕೊಂಡಿದೀವಿ. ಇವತ್ತು ನಾವು ಭಾರತೀಯರನ್ನು ನಮ್ಮ ಅವ್ರಿಗೆ ದುಃಖವನ್ನು ಇದ್ ಮಾಡಕ್ಕಾಗಲ್ಲ, ತುಂಬಿಸ್ಲಿಕ್ಕಾಗಲ್ಲ. ಅಂತವ್ರನ್ನ ಕಳ್ಕೊಂಡೋದ್ರು ಸಹ ಇವತ್ತು ನಾವು ಉತ್ತರ ಕೊಡ್ಲಿಕ್ಕೆ ನಾವು ಹಿಂದೆ ಯಾಕೆ ಹಾಕ್ತಾ ಇದೀವಿ ಅಂತ ನಾವು ಪ್ರಶ್ನೆ ಕೇಳ್ಬೇಕಾಗತ್ತೆ ಇವತ್ತು ಇವರಿಗೆ. ನನ್ನ ಜೊತೆಯಲ್ಲಿ ಚಂದ್ರಶೇಖರ್ ಅವರಿದ್ದಾರೆ. ನಾವಿಲ್ಲಿ ಕೂತು ಸ್ಟುಡಿಯೋದಲ್ಲಿ ಮಾತನಾಡ್ತಿದ್ದೀವಿ, ಬಟ್ ಕಣ್ಣಾರೆ ಆ ನರಕವನ್ನ ಕಂಡು ಸ್ವಲ್ಪದ್ರಲ್ಲೇ ಪ್ರಾಣವನ್ನ ಉಳಿಸ್ಕೊಂಡು ಬಂದಿರೋರು. ಕಾಶ್ಮೀರ ಸ್ವರ್ಗ ಅಂತ ಹೇಳಿ ಹೋಗಿದ್ರಿ ಸರ್, ಬಟ್ ನರಕ ಮಾಡಿ ಹಾಕ್ಬಿಟ್ರು. ನೀವು ಅನುಭವಿಸಿದ್ದೇನು? ಆತಂಕ ಹೇಗಿತ್ತು? ಆ ಕ್ಷಣಗಳನ್ನ ವಿವರಿಸಬಹುದಾ ನಮ್ಮ ವೀಕ್ಷಕರಿಗೆ? ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ಈ ವಿಚಾರ ಗಂಭೀರವಾಗಿ ಅರ್ಥ ಆಗಿದೆಯೋ ಗೊತ್ತಿಲ್ಲ. ನಾವು ಸೇಫ್ ಇದ್ದೀವಿ, ನಮ್ಮ ಮನೆ ಸೇಫ್ ಇದೆ, ನಮ್ಮ ಮನೆ ಜನ ಸೇಫ್ ಇದ್ದಾರೆ, ದೇಶವನ್ನ ಕಾಯೋದು, ಗಡಿ ಕಾಯೋದು ಸರ್ಕಾರ, ಸೈನಿಕರ ಜವಾಬ್ದಾರಿ. ಹಿಂಗಿರೋರು ಈಗಲೂ ಇದ್ದಾರೆ ಸರ್. ಏನು ಹೇಳ್ತೀರಿ ಅಂತವ್ರಿಗೆ? ನಿಜ, ನಾವು ಕಾಶ್ಮೀರ ಅಂದರೆ ಸ್ವರ್ಗ ಅಂತ ಅಂದ್ಕೊಂಡು ಇಡೀ ಫ್ಯಾಮಿಲಿ ಹೋಗಿದ್ವಿ. ಸತ್ಯ, ಭಾನುವಾರ ಹೋಗಿದ್ವಿ ನಾವು. ಭಾನುವಾರ ಹೋಗಿ 2 ಡೇಸ್ ಬೇರೆ ಕಡೆ ನೋಡಿಕೊಂಡು ಮಂಗಳವಾರ ನಾವು ಆ ಕಡೆ ಪಾಸ್ ಆದ್ವಿ, ನೋಡ್ಬೇಕಂತ ಹೋಗಿದ್ವಿ. ಹೋದಾಗ ನಮ್ಮ ಒಂದು ಭಾಗ್ಯ ಅನ್ನೋದು ಏನಂದರೆ, ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿದ್ಮೇಲೆ ಬೈಸನ್ ಕಡೆ ಹೋಗ್ಬೇಕಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ನಮ್ಮ ಕಾರು ಕ್ಯಾಬ್ ಡ್ರೈವರು ಬೇಡ ಸರ್, ನೀವು ಶಿಕಾರಿ ಕಡೆ ಹೋಗೋಣ ಇವತ್ತು ಅಂತ ನಮಗೊಂದು ಐಡಿಯಾ ಕೊಟ್ಟರು. ಏನಂತಂದರೆ, ಇಲ್ಲ ಸರ್, ಪಂಡಿತರು ಆ ಕಾಲದಲ್ಲಿ ಫಸ್ಟ್ ಶಿಕಾರಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ, ಕೆಲವರು ಗೊತ್ತಿಲ್ಲ, ನೀವು ಇವತ್ತು ಈ ಕಡೆ ವಿಸಿಟ್ ಮಾಡಿ, ನಾಳೆ ಆ ಕಡೆ ಹೋಗೋಣ ಅಂತ ಒಂದು ಮಾತು ನಮ್ಗೆ ಹೇಳಿದ್ರಿಂದ ನಾವು ಎಂಟೈರ್ ಫ್ಯಾಮಿಲಿ ಆ ಒಂದು ನಿರ್ಣಯ ತಗೊಂಡು ಸರ್ ಇವತ್ತು ನಾವು ಈ ಕಡೆ ಶಿಕಾರಿ. ಕ್ಯಾಬ್ ಡ್ರೈವರ್ನ ಒಂದು ಮಾತು ನಿಮ್ಮ ಕುಟುಂಬದ ಪ್ರಾಣ ಉಳಿಸಿದೆ. ಇವತ್ತು ನಮ್ಮನ್ನ ಖಂಡಿತವಾಗಲಿ ಆ ಒಂದು ಮಾತು ನಮ್ಗೆ ಗೈಡೆನ್ಸ್ ಕೊಡಲಿಲ್ಲ ಅಂದರೆ ಇವತ್ತು ನಾವು ಇಲ್ಲಿ ಇರೋದು ಡೌಟ್ ಅಂತ ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟ. ಹೋಗೋದ್ರ ಬದಲು ದಾಲ್ ಲೇಕ್ ಹೋಗ್ಬಿಟ್ರು. ಎಸ್, ಅವರೊಂದು ಸಲಹೆ ಕೊಟ್ಟರು. ಬಟ್ ನಾವು ಆ್ಯಕ್ಚುಲಿ ಈ ಕಡೆ ಹೋಗ್ಬೇಕಂತ ತುಂಬ ತೀರ್ಮಾನ ತೊಗೊಂಡಿದ್ವಿ. ಇಲ್ಲ ಸರ್, ಬೇಕು ನಾಳೆ ಹೋಗೋಣ, ಇವತ್ತು ನೀವು ಶಿಕಾರ ಕಡೆ ಹೋಗೋಣ ಬನ್ನಿ ಸರ್, ಆ ಕಡೆ ಅದ್ಭುತವಾದ ಸೀನರಿ ನಾನು ತೋರಿಸ್ತೀನಿ ಅಂತ ಹೇಳಿ ನಮ್ಮ ಜೊತೆಗೆ ನಿಂತ್ಕೊಂಡು ಸಹಾಯ ಮಾಡೋಂಥ ಮನುಷ್ಯ. ಆ ಮನುಷ್ಯನಿಗೆ ನಾವು ಬೆಲೆ ಕೊಟ್ಟು ಇಡೀ ಫ್ಯಾಮಿಲಿ ಹೋಗಿದ್ದರಿಂದ ಇವತ್ತು ಸೇಫಾಗಿ ಬಂದಿದ್ದೀವಿ. ಈಗ ನಿಮ್ಮ ಥರಾನೇ ಹೋದವರು ಅನೇಕರನ್ನ ನಿಲ್ಲಿಸಿ ಹೆಸರು ಕೇಳಿದಾರೆ. ಇನ್ಫ್ಯಾಕ್ಟ್ ಈಗ ಕೆಲವೇ ಕ್ಷಣಗಳ ಹಿಂದಷ್ಟೇ ಅವರ ಅಂತಿಮ ಸಂಸ್ಕಾರ ಮುಗೀತು. ಭರತ್ ಭೂಷಣ್ ಹೆಸರು ಕೇಳಿದ್ದಾರೆ. ಭರತ್ ಅಂದ ತಕ್ಷಣ ಹೆಸರಿನ ಮುಂದೆ ಧರ್ಮನೂ ಕೇಳಲಿಲ್ಲ. ಭರತ್ ಅನ್ನೋ ಹೆಸರು ಕೇಳಿದ ತಕ್ಷಣ ಹಣೆಗೆ ಗುಂಡಿಟ್ಟಿದ್ದಾರೆ. ಅದಕ್ಕಂತೂ ಮೊದಲು ಅವ್ರು ಏನು ಮಾಡಿದ್ದಾರೆ, ನಾವು ಭಾರತೀಯ ಸೈನಿಕರು ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾರೆ. ಫಸ್ಟ್ ಅಲ್ಲಿ ಎಲ್ಲರೂ ಒಂದು ನಂಬಿಕೆ, ಯಾಕಂದರೆ ಶ್ರೀನಗರದಿಂದ ನಾವು ಅನಂತ ಡಿಸ್ಟಿಕ್ ಏನಿದೆಯೋ ಎಂಟೈರ್ ಆನ್ ದ ವೇ ಹೋಗುವಾಗ ಆರ್ಮಿ ಎಲ್ಲ ಕಾಣುತ್ತಲ್ವ, ಹೆಜ್ಜೆ ಹೆಜ್ಜೆಗೆ ಆರ್ಮಿ ಇದೆ. ಸೊ ಹಾಗಾಗಿ ಅಲ್ಲಿ ನಮ್ಮ ಜನ ನಂಬಿದ್ದಾರೆ, ಓ ಇವರು ನಮ್ಮ ಭಾರತೀಯ ಸೈನ್ಯ ಇರ್ಬೋದು ಅಂತೇಳಿ. ಅವ್ರ ಆ ಥರ ಮೋಸ ಮಾಡಿ ಒಂದು ಮ್ಯಾಕ್ಸಿಮಮ್ ಗ್ಯಾದರಿಂಗ್ ಮಾಡಿಕೊಂಡು ಗುಡ್ಡೆ ಹಾಕಿ ಆಮೇಲೆ ಹೆಸ್ರು ಕೇಳಿ ಶೂಟ್ ಮಾಡಿದ್ದಾರೆ. ತುಂಬ ಪ್ಲ್ಯಾನ್ ಮಾಡಿ ಮೋಸ ಮಾಡಿದ್ದಾರೆ, ನಮ್ಮ ಜನಕ್ಕೆ ಮೋಸ ಹೋಗಿದೆ. ಬಟ್ ಒಂದು ವಿಷಯ ಸ್ಮಿತಾ, ಇವರು ನಾನು ಹೇಳಲೇಬೇಕು, ಅಲ್ಲಿ ಸಂಕಟ ಪಡ್ತಿದ್ದಂಥ ಜನಕ್ಕೆ, ಮಕ್ಕಳಿಗೆ, ಗಾಯಗೊಂಡವ್ರಿಗೆ ಸಹಾಯ ಮಾಡಿದ್ದು ಯಾರು? ಅಲ್ಲಿರೋರೆ, ಅಲ್ಲಿ ಲೋಕಲ್ ಜನ, ಲೋಕಲ್ ಪೀಪಲ್. ಸೊ ಆ್ಯಕ್ಚುಲಿ ಇದು ಧರ್ಮದ ವಿಷಯ ಅಲ್ಲೇ ಅಲ್ಲ ಇದು ಖಂಡಿತವಾಗಿ ಧರ್ಮದ ವಿಷಯನೇ ಅಲ್ಲ. ಈ ಕಂಪ್ಲೀಟ್ ಅಟ್ಯಾಕ್ ಹಿಂದೆ ಬಹಳ ದೊಡ್ಡ ಕಥೆ ಇದೆ, ಬಹಳ ದೊಡ್ಡ ಕಥೆ ಇದು. ಆ್ಯಕ್ಚುಲಿ ಇದು ನಾನ್ ಮುಸ್ಲಿಂ ಅಟ್ಯಾಕ್ ಅಲ್ಲ ಇದು. ಇದು ಇಟ್ಸ್ ಎ ಮೋಸ್ಟ್ ಇಲ್ಲಿರೋರು ಅದನ್ನ ಹಂಗೆ ಗಮನಿಸ್ತಾರಲ್ಲ ಸರ್. ಇಲ್ಲಿರೋ ಕೆಲವು ಈಗ ಅದನ್ನ ಹಂಗೆ ಗಮನಿಸ್ತಿದ್ದಾರೆ. ಎಲ್ಲ ಇನ್ಫಾರ್ಮೇಶನ್ ಈಗ ಬರ್ತಾ ಇದೆ, ಬರೋದಾಗ ಬರ್ತಾ ಇದೆ. ಆ್ಯಕ್ಚುಲಿ ಇವತ್ತು
ಆ ಪಾಕಿಸ್ತಾನದಲ್ಲಿ ವಿಪರೀತ ಇಂಟರ್ನಲ್ ಪ್ರಾಬ್ಲಮ್ಸ್ ಇದೆ. 4 ಫ್ರಂಟಲ್ಲಿ ಇವ್ರು ಯುದ್ಧ ಮಾಡ್ತಾ ಇದ್ದಾರೆ. ಇದು ಬಲೂಚ್ ಲಿಬರೇಷನ್ ಆರ್ಮಿ, ಸಿಂಧ್ ಲಿಬರೇಷನ್, ಆಮೇಲೆ ಖೈಬರ್ ಪಖ್ತೂನ್ವಾ, ತೆಹರಿಕೆ ತಾಲಿಬಾನ್. 4 5ನೇ ಫ್ರಂಟ್ ಓಪನ್ ಮಾಡಿದ್ದಾರೆ ನಮ್ಮ ಇಂಡಿಯಾ ಜೊತೆಗೆ ಅವರು. ಸೊ ಇದರ ಹಿಂದೆ ವಿಪರೀತ ದೊಡ್ಡ ಇದು ಇಟ್ಸ್ ಕಾಂಪ್ಲಿಕೇಟೆಡ್ ನೆಟ್ವರ್ಕ್ ಇದೆ. ಸುರ್ಬಿ ಅವ್ರಿಗೆ ಮಾತನಾಡಲಿಕ್ಕಿದೆ. ಹಾಗೆ ನಾನು ರವೀಂದ್ರ ರೇಷ್ಮೆ ಸರ್ ಅವರ ರಿಯಾಕ್ಷನ್ ಕೂಡ ತೆಗೆದುಕೊಳ್ಬೇಕು. ಭಾರತೀಯರು ಅದರಲ್ಲೂ ಧರ್ಮ ಕೇಳಿ ಪ್ರಾಣ ಉಳಿಸ್ಕೊಳ್ಳೋ ಸಲುವಾಗಿ ಧರ್ಮದ ವಿಚಾರದಲ್ಲೂ ಸುಳ್ಳು ಹೇಳಿದ ಅಮಾಯಕರ ಬಟ್ಟೆಯನ್ನು ಕುಟುಂಬಸ್ಥರ ಮುಂದೆ ಬಿಚ್ಚಿಸಿದ್ರು ಕೂಡ ಇದಕ್ಕೆ ಧರ್ಮಕ್ಕೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಹೇಳಿ ಒಪ್ಲಿಕ್ಕೆ ಸಾಧ್ಯನಾ? ನನಗೆ ನನ್ನದೇ ಆದ ಅನುಮಾನ ಇದೆ. ಇದರ ಜೊತೆಗೆ